ನೋಡಿರ್ತೀರಾ ಸೇಮ್ ರಾಜಣ್ಣ ಅವರು ಈ ಮನೆಯಿಂದ ಈ ತರ ಬಾಗಿಲಿಂದ ಈ ತರ ಹಿಂಗ ಆಚೆ ನೋಡ್ತೀರಾ ಅಂತ ಒಂದು ಫೋಟೋಗಳನ್ನ ನೋಡಿರ್ತೀರಾ ನೀವು. ತೂಕ ಹಾಕಿ ತಗೊಂಡು ಸುಡ್ತೀನಿ ಕೊಂಡು ಸುಡೋದು, ನಮ್ಮನ್ನ ಬೆದರ್ಸೋದು. ನಮ್ಗಿನ್ ದೊಡ್ಡವರು ಇವರು ಶಿವಣ್ಣ ಜೊತೆಗೆ ಆಟ ಆಡ್ತಿದ್ರು, ಇವರು ರಾಜಣ್ಣ ಜೊತೆಗೆ ಆಟ ಮಾಡ್ತಿದ್ರು. ನಾವು ಅಪ್ಪು ಜೊತೆಗೆ ಚಿಕ್ಕ ವಯಸ್ಸಲ್ವ ನಮ್ಗ, ನಮ್ಗಿನ್ ಚಿಕ್ಕವರು ಇದ್ರು, ಅವ್ರ ಜೊತೆ ನಾವು ಬಂಡಿ ಗಿಂಡಿ ತಗೊಂಡು ಆಟ ಆಡಕ್ ಹೋಗೋದು. ಅವ್ರ ಜೊತೆ ನೀವು ಆಟ ಆಡಿದ್ದೀರಾ? ಅವ್ರ ಜೊತೆ ನಾವು ಇನ್ನೊಬ್ರು ನಮ್ಮ ಚಿತ್ರ ನೋಡಿ, ಒಬ್ರು ಡಾಕ್ಟರ್ ರಾಜಣ್ಣ ಅವ್ರ ಜೊತೆ ಆಡ್ ಬೆಳೆದವರು, ಇನ್ನೊಬ್ರು ನಮ್ಮ ಅಪ್ಪು ಸರ್ ಜೊತೆ ಆಡ್ ಬೆಳೆದಿದ್ದಾರೆ ಇದಾರೆ. ಹಾಯ್ ಸ್ನೇಹಿತರೆ, ಬನ್ನಿ ಇವಾಗ ನಾವು ಡೈರೆಕ್ಟ್ ಆಗಿ ನಿಮಗೆ ಕಾಣಿಸ್ತಾ ಇರ್ಬೋದು. ನಾನು ಇವಾಗ ಡಾಕ್ಟರ್ ರಾಜಣ್ಣ ಅವರ ಮನೆ, ಅವರು ಹುಟ್ಟಿ ಆಡಿ ಬೆಳೆದಂತಹ ಮನೆ. ಇದೇ ಮನೆಯಲ್ಲಿ ಅವರು ಅಂಬೆಗಾಲ ಹಾಕಿ ಈ ಊರಿನ ಗಾಜನೂರಿನ ಮುತ್ತುರಾಜ್ ಆಗಿದ್ದಂಥವ್ರು. ಇಡೀ ಕರ್ನಾಟಕಕ್ಕೆ ರಾಜಣ್ಣ ಆಗಿದ್ದು ಇದೇ ಮನೆಯಿಂದ. ಸ್ನೇಹಿತರೆ ಬನ್ನಿ ನೋಡ್ಕೊಂಡ್ ಬರೋಣ. ಓಕೆ ಸ್ನೇಹಿತರೆ ಬನ್ನಿ. ಸ್ನೇಹಿತರೆ ನೋಡಿ, ಇದೇ ನಮ್ಮ ಈ ಗಾಜನೂರು ಗಂಡು. ಏನು ಗಾಜನೂರಿನ ಮುತ್ತುರಾಜ್ ಅವರು ಗಾಜನೂರು ಗಂಡು ಆಗಿದ ಕತೆ ಇದೇ ಮನೆಯಿಂದ ಸ್ಟಾರ್ಟ್ ಆಗಿದ್ದು. ನಮ್ಮ ಡಾಕ್ಟರ್ ರಾಜಣ್ಣ ಅವರು ಇದೇ ಮನೆಯಲ್ಲಿ ಅಂಬೆಗಾಲಕ್ಕಿ ಬೆಳೆದು ಓಡಾಡಿದಂತಹ ಮನೆ ಇದು. ನೋಡಿ, ಇದೇ ಒಂದು ಏನು ಜಗ್ಲಿ ಪಡ್ಸಾಲೆ ಅಂತ ಅಂತಾರಲ್ಲ, ಇದೇ ಜಗ್ಲಿ ಮೇಲೆ ರಾಜಣ್ಣ ಅವರು ದೊಡ್ಡ ನಟರಾದ ಮೇಲೂ ಕೂಡ ಬಂದು ಇಲ್ಲಿ ಕೂತಿದ್ದು ಮಲಗಿದ್ದು ಹೋಗ್ತಿದ್ರಂತೆ. ಬನ್ನಿ ಒಳಗಡೆ ಯಾವ ಥರ ಇದೆ ಅಂತ ನೋಡೋಣ. ಸುಮಾರು ಒಂದು 100-120 ವರ್ಷದ ಹಳೆಯ ಮನೆ. ತುಂಬ ಹಾಳಾಗಿತ್ತು. ಸ್ವಲ್ಪ ಈ ಗಿಡಗಳು ಎಲ್ಲ ಹಾಕಿ ಸ್ವಲ್ಪ ಮಟ್ಟಿಗೆ ರಿನೋವೇಷನ್ ಮಾಡಿದ್ದಾರೆ. 90% ಒರಿಜಿನಲ್ ಇದೇ ಥರನೇ ಇತ್ತು ಮನೆ ಇದು. ಸೊ ಇದನ್ನ ಯಾರಾದರೂ ನೋಡ್ಲಿಕ್ಕೆ ಅಂತ ಬಂದರೆ ಅಣ್ಣವ್ರ ಮನೆ, ಹುಟ್ಟಿದ ಮನೆ ನೋಡ್ಕೊಂಡೇ ಹೋಗ್ಲಿ ಅಂತ ಹೇಳಿ ಕೀನು ಕೂಡ ಮನೆಗೆ ಬೀಗ ಹಾಕಿರ್ತಾರೆ. ಕೀ ಕೂಡ ಇಲ್ಲೇ ಪಕ್ಕದ ಮನೇಲಿ ಕೊಟ್ಟು ಹೋಗಿರ್ತಾರೆ. ಸೊ ನಮ್ಮ ಸ್ನೇಹಿತರು ಬಂದು ಬೀಗ ತೆಗ್ದಿದ್ದಾರೆ. ಸೊ ಬನ್ನಿ ಒಳಗಡೆ ಎಂಟ್ರಿ ಮಾಡೋಣ. ನಮ್ಮ ಕರ್ನಾಟಕದ ಡಾಕ್ಟರ್ ರಾಜ್ಕುಮಾರ್ ಅವರು ಇದ್ದಂಥ ಮನೆ, ಇದೇ ಮನೆಯಲ್ಲಿ ಹುಟ್ಟಿ ಬೆಳೆದಿದ್ದು. ಒಂಥರ ಏನೋ ಒಂದು ಸಖತ್ತು, ಏನಂತಾರೆ ಅದು, ಪಾಸಿಟಿವ್ ವೈಬ್ಸ್ ಅಂತ ಅಂತಾರಲ್ಲ, ಅದು ನಿಜ. ಏನೋ ಒಂಥರ ಮೈ ಒಂಥರ ರೋಮಾಂಚನ ಆಗ್ತಾ ಇದೆ ಈ ಮನೆ ಒಳಗಡೆ ಕಾಲಿಡ್ಲಿಕ್ಕೆ. ಬನ್ನಿ ಸ್ನೇಹಿತರೆ, ನೋಡಿರ್ತೀರಾ ಸೇಮ್ ರಾಜಣ್ಣ ಅವರು ಈ ಮನೆಯಿಂದ ಈ ಥರ ಬಾಗಿಲಿಂದ ಈ ಥರ ಹಿಂಗೆ ಆಚೆ ನೋಡ್ತೀರಾ ಅಂತ ಒಂದು ಫೋಟೋಗಳನ್ನ ನೋಡಿರ್ತೀರಾ ನೀವು. ಸೊ ರಾಜಣ್ಣ ಅವರ ಜೀವನದ ಏನು ಡಾಕ್ಯುಮೆಂಟ್ರಿ ಮಾಡ್ಲಿಕ್ಕೋಸ್ಕರ ಇದೊಂದು ಪೋಸ್ ಕೊಟ್ಟಿದ್ರು ಅಣ್ಣವರು, ತುಂಬ ಚೆನ್ನಾಗಿ ಕೊಟ್ಟಿದ್ರು. ಇದೇ ರೀತಿಯಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಒಂದು ಫೋಟೋ ಇದೆ, ಭಾಳ ಅದ್ಭುತವಾಗಿ ಬಂದಿತ್ತು. ಬನ್ನಿ. ಸೊ ಎಂಟ್ರಿ ತಗೊಂತಿದ್ದಂಗೆ ನಮಗೆ ಕಾಣ್ತಾರೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್, ಕರ್ನಾಟಕದ ರತ್ನ, ರಾಜಣ್ಣನ ಮುದ್ದು ಮಗ ಪುನೀತ್ ರಾಜ್ಕುಮಾರ್ ಅವರು. ಈ ಒಂದು ಮುಗ್ಧ ನಗು ಏನಿದೆ ತುಂಬ ಮಿಸ್ ಮಾಡ್ಕೊಳ್ಳುತ್ತೆ ಇಡೀ ಕರ್ನಾಟಕ. ಸೊ ಹಾಗೆ ಮುಂದೆ ಬಂದರೆ ರಾಜಣ್ಣವರು ಮತ್ತು ಅವರ ಧರ್ಮಪತ್ನಿ ಪಾರ್ವತಮ್ಮ ಅವರು ಫೋಟೋ ಹಾಕಿದ್ದಾರೆ. ಹಾಗೆ ನಮ್ಮ ಮುತ್ತು ರಾಜ, ಈ ಕರ್ನಾಟಕಕ್ಕೆ ಒಂದು ಮುತ್ತನ್ನು ನೀಡಿದಂತಹ ಮಹಾನ್ ದಂಪತಿಗಳಿವರು. ಇವರೇ ನೋಡಿ, ನಮ್ಮ ಅಣ್ಣವರ ತಂದೆ ಮತ್ತು ತಾಯಿಯರು ಇವರೇ. ಸೊ ಇಲ್ಲಿ ಇನ್ನೊಂದು ಫೋಟೋ ಹಾಕಿದ್ದಾರೆ, ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರ 207ನೇ ಚಿತ್ರ, ಮುನೀಶ್ವರ ಫಿಲಮ್ಸ್ ಅವರ ಭಕ್ತ ಅಂಬರೀಷ, ಅದೊಂದು ಫೋಟೋನ ಎಲ್ಲ ಹಾಕಿದ್ದಾರೆ. ಹಾಗೆ ಇನ್ನೊಂದು ಫೋಟೋ ಹಾಕಿದ್ದಾರೆ ನಮ್ಮ ವರ್ಧಣ್ಣ ಮತ್ತು ಡಾಕ್ಟರ್ ರಾಜಣ್ಣ ಅವ್ರದ್ದು ಒಂದು ಅಪರೂಪದಂಥ ಒಂದು ಚಿತ್ರ. ಸೊ ಹಾಗೆ ಈಗ ಸ್ವಲ್ಪ ಈಗ ಬಂದರೆ ದೇವರ ಫೋಟೋಗಳೆಲ್ಲ ಹಾಕಿದ್ದಾರೆ. ತುಂಬ ನೀಟಾಗಿ ಮೇಂಟೈನ್ ಮಾಡ್ತಾವ್ರೆ. ಸೊ ಈಗಿನ ಪೀಳಿಗೆಗಳು ಕೂಡ ಅಂಥ ಒಬ್ಬ ಮೇರು ನಟ ಇಂಥ ಒಂದು ಬಡಸ್ತನದಲ್ಲಿ ಹುಟ್ಟಿ ಅಂತ ಇಡೀ ಒಂದು ಕರ್ನಾಟಕಕ್ಕೆ ಅಣ್ಣ ಅಂತ ಅನ್ನಿಸ್ಕೊಂಡ್ರು, ಕರ್ನಾಟಕ ರತ್ನ ಆದರು ನಮ್ಮ ಡಾಕ್ಟರ್ ರಾಜಣ್ಣ ಅವರು. ಸೊ ಅವರಿಗೂ ಎಲ್ಲ ಒಂದು ಮಾದರಿಯಾಗಿ ಈ ಮನೆ ಇರಲಿ ಅನ್ನೋದಕ್ಕೋಸ್ಕರ ಇದನ್ನ ಹಾಗೆ ಉಳಿಸ್ಕೊಂಡು ಬರ್ತಾ ಇದ್ದಾರೆ, ನೀವು ನೋಡ್ತಾ ಇರ್ಬೋದು. ಹಾಗೆ ತುಂಬ ಚಿಕ್ಕದು ಮನೆ ಸ್ನೇಹಿತರೆ. ಇದರೊಳಗಡೆ ಅವರ ರಾಜ್ಕುಮಾರ್ ಒಡ ಹುಟ್ಟಿದವರು ಮತ್ತು ಅವರ ತಂದೆ ತಾಯಿ ಎಲ್ಲರೂ ಇದೇ ಕೋಣೆಯಲ್ಲಿ ಅವರು ಮಲಗಿದ್ದಂಥದ್ದು. ನೋಡಿ, ಇಲ್ಲಿ ಒಂದು ರುಬ್ಬ ಕಲ್ಲಿದೆ, ಇದೇ ಕಲ್ಲಲ್ಲಿ ಕರಾಡಿಸಿ ನೋಡಿ ಸ್ನೇಹಿತರೆ, ಇದು ರಾಜ್ಕುಮಾರ್ ಅವ್ರ ತಾಯಿ ಅಡುಗೆ ಮಾಡ್ಲಿಕ್ಕೋಸ್ಕರ ಇದೇ ರುಬ್ಬ ಕಲ್ಲಿಂದ ಅವರು ಖಾರನ ರುಬ್ಬಿ ಸಾಂಬಾರು ಮಾಡ್ತಿದ್ದಂಥದ್ದು. ನೋಡಿ, ತುಂಬಾ ಚಿಕ್ಕ ಮನೆ. ಅದೇ ತರ ಒಂದು ಚಿಕ್ಕ ಅಡುಗೆ ಮನೆ ಇದೆ.
ಸೊ ಆ ಅಡುಗೆ ಮನೆಯಲ್ಲೇನೆ ನೀವು ನೋಡ್ತಾ ಇರ್ಬೋದು, ಸ್ನಾನದ ಮನೆ ಕೂಡ ಇದ್ರಲ್ಲೇ ಇತ್ತಂತೆ. ಇಷ್ಟು ಚಿಕ್ಕ ಇದ್ರೊಳಗೆ ಸ್ನಾನದ ಮನೆ, ಇಲ್ಲೇ ಅಡುಗೆ ಮನೆ. ಬನ್ನಿ ಗುರುಗಳು, ಹೆಂಗೆ ಅಡುಗೆ ಮನೆ ತೋರಿಸಿ. ಸೊ ಇಲ್ಲಿ ಅಡುಗೆ ಮಾಡ್ತಿದ್ದಂಥದ್ದು. ಸೊ ಒರಿಜಿನಾಲಿಟಿ ಹೇಗಿದೆ ಅದೇ ರೀತಿ ಕಾಪಾಡ್ಕೊಂಡಿದ್ದಾರೆ. ನೋಡಿ, ಇಂಥ ಮನೆಯಲ್ಲಿ ಹುಟ್ಟಿದ ಒಬ್ಬ ಮುತ್ತು, ಇಂಥ ಒಂದು ಚಿಕ್ಕ ಗುಡಿಸಲಲ್ಲಿ, ತುಂಬಾ ತೀರಾ ಚಿಕ್ಕ ಮನೆ, ತುಂಬಾ ನಾರ್ಮಲ್, ತುಂಬಾ ಕಡು ಬಡತನದಲ್ಲಿ ಹುಟ್ಟಿ ಇವತ್ತು ಕರ್ನಾಟಕ ರತ್ನ ಆದ್ರು. ಇದೇ ಅವ್ರು ಅಡುಗೆ ಮಾಡ್ತಿದ್ದಂಥ ಒಲೆ. ಸೊ ಪಕ್ಕದಲ್ಲೇ ಒಂದು ಚಿಕ್ಕದಾಗಿ ಸ್ನಾನ ಮಾಡ್ಲಿಕ್ಕೆ ಕೂಡ ಇದನ್ನ ಉಪಯೋಗಿಸ್ತಾ ಇದ್ರು. ಹಾಗೆ ಇದೇ ಹಳೆ ಡೋರ್ ಅಂತ ಅನ್ಸುತ್ತೆ ಅಲ್ಲ. ಇದು ಮುಂಚೆ ಇದ್ದಿದ್ದ ಹಳೆ ಮನೆ ಡೋರ್. ಇದು ಒರಿಜಿನಲ್ ರಾಜಣ್ಣ ಅವರು ಚಿಕ್ಕ ಹುಡುಗನಲ್ಲಿ ಇದ್ದ ಡೋರು ಇದೆ ಒರಿಜಿನಲ್. ಈಗ ಅದು ರಿನೋವೇಷನ್ ಮಾಡಿ ಚೇಂಜ್ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಮೇನ್ ಮೇಲ್ಗಡೆ ಸ್ವಲ್ಪ ದೊಡ್ಡ ದೊಡ್ಡ ಪಿಲ್ಲರ್ ಇದು ಹೋಗಿತ್ತು ಅನ್ಸುತ್ತೆ, ತೊಲೆ ಅಂತಾರಲ್ಲ ಇದು. ಇದೊಂದು ಚೇಂಜ್ ಮಾಡಿ ಬೇರೆ ಸ್ವಲ್ಪ ಲೈಟಿಂಗ್ಸ್ ಎಲ್ಲ ಅರೇಂಜ್ ಮಾಡಿದ್ದಾರೆ. ಸೊ ಮಿಕ್ಕಿದೆಲ್ಲ ಹಾಗೆ ಇದೆ. ನಿಜ, ಏನೋ ಅದೊಂದು ಪಾಸಿಟಿವ್ ವೈಬ್ಸ್ ಅಂತಾರಲ್ಲ, ಅದು ಖಂಡಿತ ಇಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ. ಯಾರು ಎಲ್ಲರೂ ಒಂದ್ಸಲ ಬಂದು ಗಾಜನೂರಿಗೆ ಬಂದು ಅವರ ಈ ಮನೆ ನೋಡಿ, ಅವ್ರು ಏನೇ ದೊಡ್ಡ ದೊಡ್ಡ ಬಂಗ್ಲೆಗಳು ಕಟ್ಕೊಂಡಿರ್ಲಿ ಕಣ್ರಿ, ಈ ಮನೆ ನಂಗೆ ತುಂಬಾ ಇಷ್ಟ ಆಯ್ತು. ಆ ಪಾಸಿಟಿವ್ ವೈಬ್ಸ್ ಕಾಣಿಸ್ತಾ ಇದೆ ನಿಜವಾಗ್ಲೂ. ಈ ಮನೆಯಲ್ಲಿ ಅಂತ ಒಂದು ಮುತ್ತು ಈ ಮನೆಯಲ್ಲೇ ಜನನಾಗಿದ್ದು, ಇಡೀ ಕರ್ನಾಟಕ ಕೊಂಡಾಡುವಂತಹ ದೊಡ್ಡ ಕರ್ನಾಟಕದ ರತ್ನ ಆಗಿದ್ದು ಇದೇ ಮನೆಯಿಂದ. ಆ ಪಾಸಿಟಿವ್ ವೈಬ್ಸ್ ಇಲ್ಲಿ ನಿಜವಾಗ್ಲೂ ನಾನು ಏನೋ ಒಂಥರ ತುಂಬಾ ರೋಮಾಂಚನ ಆಗ್ತಾ ಇದೆ. ಒಂದ್ಸಲ ನಿಮಗೆ ಸಾಧ್ಯ ಆದ್ರೆ ಈ ಭಾಗಕ್ಕೆ ಬಂದಾಗ, ಸೊ ತಮಿಳ್ನಾಡು ಮತ್ತೆ ಕರ್ನಾಟಕ ಬಾರ್ಡ್ರಲ್ಲಿ ಇರೋಂಥದ್ದು ದೊಡ್ಡ ಗಾಜನೂರು. ಈ ಕಡೆ ಬಂದಾಗ ಒಂದ್ಸಲ ಇಲ್ಲಿಗೆ ಭೇಟಿ ಕೊಟ್ಟು ಹೋಗಿ, ತುಂಬಾ ಖುಷಿ ಪಡ್ತೀರಾ ನೀವು ಕೂಡ. ಮನೋಹರವಾಗಿರೋ ಈ ಸುಂದರ ಸ್ಥಳ ನನ್ನ ಭಾಗಕ್ಕೆ ಸ್ವರ್ಗ ಇದ್ದ ಹಾಗೆ. ಇದೇ ನಾನು ಹುಟ್ಟಿ ಬೆಳೆದ ನನ್ನ ತಾಯಿ ಮನೆ. ಈ ಜಗಲಿ ಮೇಲೆ ನಮ್ಮ ತಂದೆ ಸಾಧಾರಣವಾಗಿ ಮಲಗ್ತಾ ಇದ್ದಿದ್ದು. ಭವ್ಯವಾದ ಬಂಗ್ಲೆ ನೋಡಿದ್ರು ಆಗದೇ ಇರುವಂತಹ ಆನಂದ ನನಗೆ ಈ ಪುಟ್ಟ ಮನೆಯ ಕಂಡಾಗ ಆಗತ್ತೆ. ನಿನ್ನ ಕಂಗಳ ಬಿಸಿಯ ಹನಿಗಳು ನೂರು ಕಥೆಯ ಹೇಳಿವೆ, ನಿನ್ನ ಪ್ರೇಮದ ನುಡಿಯ ಕೇಳಿ ನೂರು ನೆನಪು ಮೂಡಿವೆ. ತಂದೆಯಾಗಿ ತಾಯಿಯಾಗಿ ಮಮತೆಯಿಂದ ಬೆಳೆಸಿದೆ, ಬಿಸಿಲು ಮಳೆಗೆ ನರಳದಂತೆ ನಿನ್ನ ನೆರಳಲಿ ಸಲಹಿದೆ. ಆ ಪ್ರೀತಿಯ ಮನ ಮರೆವುದೇ.